ದೊರೆತನದ ಜಟಿಲಗಳ ಕುಟಿಲಗಳ ಕಠಿಣಗಳ ಭರತನುಳಿಸಿದನೆ ರಾಮನ ತೀರ್ಪಿಗೆಂದು ಅರಿವಿಗಿಹ ಕರ್ತವ್ಯ ಭಾರವನು ತಾನರಿತು ಧುರವ ಧರಿಸಿದನವನು ಮಂಕುತಿಮ್ಮ. ನಮ್ಮ ಜೀವನದಲ್ಲಿ ಹಲವಾರು ಕರ್ತವ್ಯಗಳು ನಮ್ಮ ಮುಂದೆ ಬರುತ್ತವೆ. ಆದರೆ ಎಷ್ಟೋ ಸಲ ನಾವೇನು ಮಾಡ್ತೀವಿ, ಅದು ಕಷ್ಟ ಅಂತ ಅನ್ಸೋಕೆ ಶುರುವಾದಾಗ ಅದರಿಂದ ಜಾರ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಹೌದಾನೆ, ಯಾಕೆ ಎಲ್ಲಿ ತಪ್ಪು ಮಾಡಿಬಿಡ್ತೀವಿ ಅಂತ. ಆದರೆ ಇಲ್ಲಿ ಇದಕ್ಕೆ ಒಂದು ಅದ್ಭುತವಾದ ಉದಾಹರಣೆ ಕೊಡ್ತಾರೆ. ಉದಾಹರಣೆಗೆ ಭರತ ಒಂದು ರಾಮನನ್ನು ಕೇಳ್ಕೊಳ್ತಾನೆ, ಅಣ್ಣ ನೀನು ಬಂದ್ಬಿಡು, ನೀನೇ ರಾಜ್ಯವನ್ನು ಆಳು, ನನಗೆ ಸಾಧ್ಯ ಇಲ್ಲ ಅಂತ ಎಷ್ಟು ಬೇಡ್ಕೊಳ್ತಾನೆ. ಆದರೆ ರಾಮ ಬರೋದಿಲ್ಲ. ಆಗ ಭರತ ಯಾವಾಗ ರಾಮ ಬರಲಿಲ್ಲ ಅಂಥೇಳಿ ಅವನು ಕೂಡ ನಾನು ಮಾಡಲ್ಲ ಅಂತ ಬಿಟ್ಬಿಡಲ್ಲ, ರಾಮನ ಪಾದುಕೆ ಇಡ್ತಾನೆ. ಅಲ್ಲಿ ಏನೇ ನ್ಯಾಯ ತೀರ್ಪನ್ನು ಕೂಡ ರಾಮ ಬರಲಿ ಅಂತ ಕಾಯಲಿಲ್ಲ. ಅವನು ತನ್ನ ಕರ್ತವ್ಯ ಭಾರವನ್ನು ತಿಳ್ಕೊಂಡು ಅರಿವಿಗೆ ತಂದುಕೊಂಡು ಅವನು ಅದನ್ನು ನಿರ್ವಹಿಸಿದ. ಮತ್ತು ಅಷ್ಟೆಲ್ಲ ಮಾಡಬೇಕಾದ್ರೆ ನಂದು ಅಂತ ಅವನು ಅದನ್ನು ಆ ಮೋಹ ಕೂಡ ಇರಲಿಲ್ಲ ಅವನಿಗೆ. ರಾಜ್ಯದ ಮೋಹವನ್ನು ಬಿಟ್ಟು ಇದು ರಾಮನ ರಾಜ್ಯ, ಅದನ್ನು ಆಳೋ ಒಬ್ಬ ಸೇವಕ ನಾನು ಅಷ್ಟೇ, ಆ ರೀತಿಯ ಭಾವನೆಯಲ್ಲಿ ಅವನು ಮಾಡ್ದ. ಇದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ಈ ಭಗವಂತ ನಮಗೊಂದು ಜೀವನವನ್ನು ಕೊಟ್ಟಿದ್ದಾನೆ. ಇದನ್ನು ಕೂಡ ಅವನಿತ್ತ ಒಂದು ಜೀವನ ಅಂತ ಅಂದ್ಕೊಂಡು ನಾವು ಜೀವನ ಮಾಡಬೇಕು. ಮತ್ತು ಬರುವ ಒಂದಿಷ್ಟು ಕರ್ತವ್ಯಗಳನ್ನು ಆ ಭಾರವನ್ನು ಹೊರಬೇಕು ನಾವು ಅಂತ. ಆ ಕರ್ತವ್ಯ ಭಾರದ ನೊಗದ ದುರ ಅಂತ ಹೇಳ್ತಿದ್ದಾರೆ. ನೊಗವನ್ನು ಹೇಗೆ ಭರತ ಹೊತ್ತ ಕರ್ತವ್ಯ ನೊಗವನ್ನು, ಆ ರೀತಿ ನಾವು ಕೂಡ ನಮ್ಮ ಜೀವನದ ಭಾರವನ್ನು ಹೊರಬೇಕು, ಇದರಿಂದ ಜಾರ್ಕೊಳ್ಬಾರ್ದು ಅಂತ ಭರತನ ಮೂಲಕ ಒಂದು ಒಳ್ಳೆಯ ಅದ್ಭುತವಾದ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ನಮಸ್ಕಾರ.